ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಮನೆಯಲ್ಲಿ ದರಿದ್ರ ದೋಷ ಇದೆ ಅಂತ ನಿಮ್ಗೇನಾದ್ರು ಅನ್ನಿಸ್ತಾ ಇದೆಯಾ? ಯಾಕೆ ಅಂತ ಹೇಳಿದ್ರೆ, ಮೊದಲಿದ್ದ ಮನೆಯಲ್ಲಿ ತುಂಬ ಚೆನ್ನಾಗಿದ್ವಿ ಗುರುಗಳೇ, ಅದಕ್ಕೆ ಮುಂಚೆ ಇದ್ವಿ ಇನ್ನೂ ಸೂಪರ್ ಆಗಿದ್ವಿ. ಯಾಕೋ ಈ ಮನೆಗೆ ಬಂದ್ರ ಮೇಲೆ ತುಂಬ ಮಂದ ಇದೆ, ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಅಥವಾ ಅದೇನೋ ದರಿದ್ರ ಹಿಡ್ದಂಗೆ ಐತೆ. ನಮ್ಮ ಮನೆಯಲ್ಲಿ ಎಲ್ಲರದ್ದು ಮುಖದಲ್ಲಿ ಒಂದು ಕಳೆ ಇಲ್ದಂಗೆ ಆಗೋಗ್ಬಿಟ್ಟೈತೆ. ಏನು ಕಳೆ ಇರ್ತಾಯಿತ್ತು, ಏನು ಜೀವನ ಇರ್ತಾಯಿತ್ತು. ನಮ್ಮನ್ನು ನೋಡಿದ್ರೆ 4 ಜನ ಗೌರವ ಕೊಡ್ತಾಯಿದ್ರು. ಇವಾಗ ಕರೆದು ಕೆಲಸ ಕೊಡೋರು ಜನ ಇಲ್ಲ. ಹಾಯ್ ಕಾಫಿ ಕುಡಿತೀಯಾ, ಟೀ ಕುಡ್ದ, ಚೆನ್ನಾಗಿದೆಯಾ ಅಂತ ಕೇಳೋರು ಕೂಡ ಇಲ್ಲ. ಈ ಮನೆಗೆ ಬಂದ್ರ ಮೇಲೆ ಅದೇನೋ ಒಂದು ಮಂಕು, ಅದೇನೋ ಒಂದು ಕೆಟ್ಟದು, ಅದೇನೋ ನಮ್ಮ ಜೀವನ ನಿಂತೋಗ್ಬಿಟ್ಟಿದೇನೋ ಅಂತ ಅನಿಸ್ತಾ ಐತೆ. ಆ ಕಡೆನೂ ಹೋಗ್ತಾ ಇಲ್ಲ, ಈ ಕಡೆನೂ ಬರ್ತಾ ಇಲ್ಲ ಅಂತ ಯಾರಿಗಾರು ಅನಿಸ್ತಾ ಇದ್ದರೆ ಶನಿವಾರದ ದಿವಸ ಈ ಪ್ರಯೋಗವನ್ನು ಮಾಡಿ. ಶನಿವಾರ ದಿವಸ ಸಂಜೆ ಮೇಲೆ ಒಂದು ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಚಿಕ್ಕದಾಗಿ ಒಂದು ಕರ್ಚೀಫ್ ಸೈಜಲ್ಲಿದ್ದರೂ ಸಾಕು. ಅದರಲ್ಲಿ ₹1 ನಾಣ್ಯ 12 ಹಾಕಬೇಕು. ನೀವು 2 ರೂಪಾಯಿ ಇರಬಾರ್ದು, ₹1 ನಾಣ್ಯ 12 ಹಾಕಿ ಚಿತ್ತಿಲ್ದಿರುವಂಥ ಒಂದು ಲಿಂಬೆ ಹಣ್ಣನ್ನು ಅದರಲ್ಲಿಡಿ. ಅದನ್ನು ಒಂದು ಗಂಟು ಕಟ್ಟಿ ಆದಮೇಲೆ ನಿಮ್ಮ ಮನೆಯ ಒಳಗಡೆ ಪ್ರತಿಯೊಂದು ಗೋಡೆಯನ್ನು ಅದಕ್ಕೆ ಮುಟ್ಟಿಸಿ, ಅಂದರೆ ತಾಗಿಸ್ಬೇಕು. ಗೋಡೆಗೆಲ್ಲ ಅದನ್ನು ತಾಗಿಸ್ಬೇಕು. ಟಾಯ್ಲೆಟ್ದಾಗಿರ್ಬೋದು, ಬೆಡ್ರೂಮ್ದಾಗಿರ್ಬೋದು, ಹಾಲ್ದಾಗಿರ್ಬೋದು, ಕಿಚನ್ದಾಗಿರ್ಬೋದು, ಒಳಭಾಗದಲ್ಲಿರುವಂಥ ಗೋಡೆಯನ್ನು ತಾಗಿಸಿ ಅದನ್ನು ತಗೊಂಡೋಗಿ ಮನೆಯ ಹೊರಭಾಗದಲ್ಲಿ, ನಾವು ನಾರ್ಮಲಾಗಿ ಹೂವಾಗಿವ ಹಾಕೋದಕ್ಕೆ ತಲೆಭಾಗದ ಹತ್ರ ಒಂದು ಮೊಳೆ ಗಿಳೆ ಇತ್ಯಾದಿಗಳನ್ನ ಹೊಡೆದಿರ್ತೀವಿ, ಆ ಮಧ್ಯಭಾಗದಲ್ಲಿ, ಹೊರಭಾಗದಲ್ಲಿ ಮಧ್ಯಭಾಗದಲ್ಲಿ ಈ ಗಂಟನ್ನು ತೂಗಾಕಿ. ಇದರಿಂದ ಆ ಮನೆಯಲ್ಲಿರುವಂಥ ಆ ದೋಷಗಳು ಇತ್ಯಾದಿಗಳು ಹೋಗುತ್ತೆ. ಹಳೆ ಮನೆಯಲ್ಲಿ ಯಾವ ರೀತಿ ಇದ್ರೂ ಅದಕ್ಕಿಂತ ಒಳ್ಳೆ ರೀತಿಯಾದಂಥ ಸಂಪಾದನೆಗಳು ನಡೆಯೋದು ಶುರು ಆಗುತ್ತೆ. ಹಳೆ ಮನೆ ಚೆನ್ನಾಗಿದ್ವಿ ಗುರುಗಳೇ, ಈ ಮನೆಗೆ ಬಂದ ಮೇಲೆ ಯಾಕೋ ಕಿತ್ತಾಟಗಳು, ಏನಾದರೂ ಒಂದು ಮಾತಾಡಿದ್ರೆ ಗುರ್ರ ಅನ್ನತ್ತೆ, ನಮಗೂ ಕೋಪ ಬರುತ್ತೆ, ನಾವೇನೋ ಮಾತಾಡಿದ್ರೆ ಅವ್ರಿಗೆ ಕೋಪ ಬರುತ್ತೆ. ಏನೇ ಸಮಸ್ಯೆ ಇರಲಿ, ಮೊದಲಿದ್ದಿದ್ದು ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ, ಇಷ್ಟೇ ತಿಳ್ಕೊಳ್ಳಿ. ಅದಕ್ಕೆ ಈ ಪರಿಹಾರವನ್ನು ತಾವುಗಳು ಯೂಸ್ ಮಾಡಿ ನೋಡಿ. ಇದು ತಿಂಗಳಿಗೆ ಒಂದು ಸಲ ನೀವು ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು. ಆದರೆ ನೀವು ಈ ಗಂಟನ್ನು ಯಾವತ್ತು ಕಟ್ಟಿರ್ತೀರೋ ಅಲ್ಲಿಂದ ಲೆಕ್ಕ ತಗೊಳ್ಳಿ. 32 ದಿನಗಳು, 21 ಇಲ್ಲ, 32 ದಿನಗಳ ಕಾಲ ಈ ಗಂಟು ಅಲ್ಲೇ ಇರಬೇಕು. ಅದಾದಮೇಲೆ ಬೇಕಾದ್ರೆ ನೀವು ತಗೊಂಡು ಹೋಗ್ಬಿಟ್ಟು ಇದನ್ನು ಹರಿಯೋ ನೀರಲ್ಲೋ ಎಲ್ಲಾದರೂ ಒಂದು ಕಡೆ ನೀವು ಹಾಕ್ಬೋದು. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಹರಿಯೋ ನೀರಲ್ಲಿ, ಅದಕ್ಕೆ ಅಂತ ಹೋಗಬೇಡಿ. ಯಾವ್ದಾದ್ರು ದೇವಸ್ಥಾನ ಹರಿಯೋ ನೀರಿರುವಂಥ ಕ್ಷೇತ್ರಗಳಿಗೆ ನಾವು ಹೋಗ್ತಾ ಇದ್ದೀವಿ ಅಂದಾಗ ಇದನ್ನು ತಗೊಂಡೋಗಿ ಹಾಕ್ಬೋದು. ಆದರೆ ಕನಿಷ್ಠ ಪಕ್ಷ ನಿಮ್ಮ ಮುಂಬಾಗಿಲು, ಆ ಮನೆಯ ಬಾಗಿಲಿನ ಮೇಲ್ಗಡೆ 32 ದಿನಗಳ ಕಾಲ ಇದನ್ನು ಯಾವುದೇ ಕಾರಣಕ್ಕೆ ತೆಗಿಬಾರ್ದು. ಒಂದು ಸಲ ಹಾಕಿದ್ರ ಮೇಲೆ ನೆನ್ಪಿಟ್ಕೊಳ್ಳಿ. ಈ ಪರಿಹಾರ ಖಂಡಿತವಾಗಲೂ ಆ 32 ದಿನದ ಒಳಗಾಗಿ ನಿಮಗೆ ಕೆಲಸ ಮಾಡಿ ತೋರಿಸುತ್ತೆ. ಅದಾದ್ಮೇಲೆ ಇನ್ನೊಂದು ನಾನು ಇಡ್ತೀನಿ ಅಂದರೂ ಇಟ್ಕೊಳ್ಳಿ, ಇಲ್ಲ ನಾನು ತೆಗಿತೀನಿ ಸಾಕು, ಯಾರೋ ಎಲ್ಲ ಕೇಳ್ತಾರೆ ಇದು ಏನು ಅಂತಂದರೆ ಖಂಡಿತವಾಗ್ಲೂ ತೆಗಿರಿ. ಬಟ್ ಕನಿಷ್ಠ ಪಕ್ಷ 32 ದಿನ ಅಲ್ಲೇ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ.